ಇದೊಂದು ಊರು ಭಾಡ್ಯಾನಂತದ ಹೋಗಿಬಿಡತ್ತಲ್ಲ ಹಾಳಾಗೈತಾಗ. ಪಾಪ ನನ್ನ ಮಗಳ ಗತಿ ನನ್ನ ವಯವಾತಾಗ ನೆನೆಸ್ಕೊಂಡ್ರೆ ಸಂಕಟಕತಿ. ನಾನಾರ ಹೋಗಿದ್ದೇನೆ ಅಂದರೆ ಅದು ಆಗಲ್ಲ. ಅಪ್ಪ ಹಿಂಗೆ ಹೇಳ್ತಾನಂತ ಬೇಜಾರು ಮಾಡ್ಕೋಬೇಡ. ನೀನು ಹೆಂಡತಿ ಕೇಳಲಾರ್ದ ಆಕೆ ತವ್ರ ಮನೆಗೆ ಹೋದ್ಮೇಲೆ ಒಂದೆರಡು ದಿನ ಒಂಚೂರು ಬೆಂಗಳೂರು ಕಡೆ ಹೋಗಿ ನೋಡ್ಕೊಂಬರ್ತೀಯಲ್ಲ. ಯಾಕಡೆ ಯಾರ ಹೋಗಿರ್ಬೋದು ಏನು ಎತ್ತ ಅಂತೇಳಿ. ಹಾಂ ಯವ್ವ ನನಗಾಗುದಿಲ್ಲ ಬಿ. ಅವೇನು ಸಣ್ಣ ಹುಡುಗಲ್ಲ, ತಪ್ಪಿಸ್ಕೊಂಡು ಹೋಗ್ಯಾನ, ಹುಡ್ಕೊಂಬರ್ಬೇಕು ಅನ್ನಕ್ಕೆ ಬೇಕಂತೇಳಿ ಹೋಗ್ಯಾನ ನಾಟಕ ಮಾಡಕ್ಕೆ. ನಾವು ಹೋದ್ರು ಬರ್ತಾನಂತ ಮಾಡಿ ಏನು. ಅದು ಅಲ್ಲದೆ ಬೆಂಗಳೂರು ಏನು ಸಣ್ಣ ಊರನ್ಬೇ. ನಾನು ನಂದು ಕೆಲ್ಸದ ಇಂಟರ್ವ್ಯೂಗೆ ಹೋದಾಗ ನೋಡೇನಿ, ಬೆಂಗಳೂರು ಭಾರಿ ದೊಡ್ಡ ಸಿಟಿ ಅದು. ಎತ್ತಾಗ ಹೋಗಿ ಎತ್ತಾಗ ಬರ್ತೀವಿ ಅನ್ನೋದು ಗೊತ್ತಾಗಲ್ಲ. ಅಲ್ಲಿದ್ದರಿಗೆ ಅವ್ರಿಗೆ ಅಡ್ಡಾಡೋದು ಕಷ್ಟ. ಕೈಯಾಗ ಅಡ್ರೆಸ್ ಇದ್ರೆ ಸಿಗುದಿಲ್ಲ ಅಂತ ಮನಿಗಳು. ಇನ್ನು ಏನಿಲ್ದ ಎತ್ತಿಲ್ದ ಎಲ್ಲದಾನ ಅನ್ನೋದು ಗೊತ್ತಿಲ್ಲ, ಏನಂದ್ರೆ ಏನೂ ಗೊತ್ತಿಲ್ಲ. ಹೋಗಿ ನಾ ಏನಂತ ಹುಡುಕ್ಲಿವೆ. ಇಲ್ಲೇ ಸಾದಾ ಪದ ಒಂದು ಹುಬ್ಬಳ್ಳಿಯಾಗ ನಮ್ಗೆ ಏನೂ ಸಿಗುದಿಲ್ಲ, ಯಾರು ಎಲ್ಲಿ ಹೋದ್ರು ಅಂತೇಳಿ. ಇನ್ನು ಆ ಬೆಂಗಳೂರಾಗ ಗೊತ್ತಿಲ್ಲ ಊರಾಗ ನಾ ಏನಂತ ಅಡ್ಡಾಡ್ಲಿ. ಅಷ್ಟರ ಅರ್ಥ ಆಗದ್ ಬೇಡ ನಮ್ಮ ನಿಂಗೆ. ನಾ ಎಲ್ಲಿಗೆ ಹೋಗುದಿಲ್ಲವ, ನಾ ಯಾರನ್ನೂ ಹುಡುಕುದಿಲ್ಲ. ಬೇಕಾದ್ರೆ ಬರುವಲ್ಲಕ್ಕ, ಇಲ್ಲೇ ಅಲ್ಲ ಹಾಳಾಗಿ ಹೋಗಿ ಸಟಕ್ ಸಾಯ್ವಲ್ಲಕತ್ತಾಗ. ಸುಮ್ಮನತ್ತಾಗ ಗಂಡಿಲ್ಲ ಅಂದ್ರೆ 2 ದಿನ ಆತು ಸುಮ್ಮನೆ ಅಕ್ಕಳತ್ತಾಗ. ಇವ ಇದ್ದು ನೆಮ್ಮದಿ ಕೊಟ್ಟಿದ್ದು ಅಷ್ಟ್ರಾಗೆ ಐತಿ. ಈಗ ನೋಡ್ ಅಪ್ಪ ಹೋಗಿಲ್ಲ ಈಗ ಅಲ್ಲಿ ಕೋಳಿ ಪಾರಮಿಗೆ. ಏನು ಮಾಡ್ಬೇಕು, ಸಾಕಾಗಿ ಹೋಗತ್ತಾಗ. ಇಲ್ಲೇ ಇಷ್ಟು ಕೆಲಸದಾವ ಎಲ್ಲ ಬಿಟ್ಕೊಟ್ಟು ಅವ್ರು ಇನ್ನೇನಿಂದ ಅಡ್ಡಾಡ್ಬೇಕು. ಕರಿನ ಒಂದೊಂದ್ಸಲ ಇಂಥವ್ರು ಬದುಕಿರೋದಕ್ಕಿಂತ ಸಾಯದೆ ವಾಸಿ ಅಂತ ಅನ್ಸ್ಬಿಡ್ತತ್ತ ಕರಿನ. ಹಂಗನ್ಬೇಡ, ಇನ್ನು ಸಣ್ಣ ಮಕ್ಕಳದಾವ, ದಡ ಮುಟ್ಟಿಸ್ಬೇಕಲ್ಲಪ್ಪ ಅವನ್ನ. ಇವ ಏನು ಮುಟ್ಟಿಸ್ತಾನ ಬೇ. ಇವನ್ ಮಕ್ಳು ತೊಳ್ಕೊಳಕ ಬರೋದಿಲ್ಲ, ಮಂದಿ ಮಕ್ಳು ಏನು ತೊಳಿತಾನ ಇವ. ಸುಮ್ಮನೆ ಇರು ನೀನು ತಗ. ಮತ್ತು ಇವ್ ಹಾಳಾಗಿ ಹೋಗೋದ ಸುಖ. ಸುಮ್ಮನೆ ಇರು. ಗಂಡ ಇಲ್ಲ ಅಂದ್ರೆ ಯಾರ ಹೆಲ್ಪರ ಮಾಡ್ತಾರತ್ತಾಗ. ಅವ್ ಇದ್ದಂದ್ರೆ ಗಂಡ ಅದನ್ನ ಅಲ್ಲಿ ಬಿಡು, ಆಕಿಗೆ ಏನು ಕಡಿಮೆ ಅಂತಾರೆ. ಮತ್ತೆ ಅವ 3 ಕಾಸಿನ ಪ್ರಯೋಜನ ಇಲ್ಲ. ಈಗ ಆತಿಗೆ ಏನು ಮಾಡೋಣ ಅದನ್ನಾರ ಹೇಳಿ ಹೋಲಿ. ಹೇಳಕ್ ಏನೈತಿ, ನಾ ಹೇಳ್ತೇನಲ್ಲ. ಬೇಕಾಗಿಲ್ಲ. ನಾ ಅಲ್ಲಿ ಹುಡ್ಕಾಕ್ ಹೋಗುದಿಲ್ಲ. ಅದ್ರಾಗೂ ನಾನು ಏನ್ ಹೇಳಾಳ, ಆಕಿ ಹೊಟ್ಟಿಲ್ಲದಾಳಲ್ಲ, ಈಗ ಹಡಿವತ್ನಾಗ ಆಕಿ ಜೊತೆಗೆ ಇರ್ಬೇಕಂತ ನಾನು. ಈಗ ಆಕಿ ಇವತ್ತು ಅವ್ರ ಮನೆಗೆ ಹೋಗ್ಬೇಕಾದ್ರೆ ಹೇಳೇ ಹೋಗ್ಯಾಳ, ನೀವು ಇವತ್ತೊಂದು ದಿನ ಬಿಟ್ಟು ನಾಳೆ ನಾಡ್ದು ಬರ್ರಿ ನಮ್ಮ ಮನೆ ಕಡೆ, ನಾ ಅಲ್ಲೇ ಇರ್ರಿ 2 ದಿನ ಅಂತ ಹೇಳಾಳ. ನಾ ಹೋಗ್ಬೇಕು. ನನಗೆ ಹಂಗಂತ ತಂಗಿ ಮೇಲೆ ಪ್ರೀತಿ ಇಲ್ಲ ಅಂತ ತಿಕ್ಕೋಬೇಡ. ಆದ್ರೆ ಎಲ್ಲದಕ್ಕೂ ಒಂದು ಇದು ಅಂತ ಇತಿಮಿತಿ ಅಂತ ಇರ್ತತವ. ಪ್ರೀತಿ ಇಲ್ಲ ಅಂತಂದ ಅನ್ಕೊಳಕ್ಕೂ ಆಗಂಗಿಲ್ಲ. ಎಲ್ಲ ಕೆಲಸ ಬಿಗಿಸಿ ಬಿಟ್ಟು ಅಲ್ಲಿ ಹೋಗಿರಕ್ಕೂ ಆಗಲ್ಲ. ಹೋಗ್ಲಿ ಬಿಡಪ್ಪ, ಹೋಲತ್ತಾಗ. ಸರಿ ಹೋಗ್ಬಾ, ಕೆಲ್ಸಕ್ಕೆ ಹೋಗಿ ಬರಪ್ಪ. ಅವ ಎಲ್ಲರೂ ಅಂತಾರ ಅಪ್ಪ ಏನೋ ನಮ್ಮನ್ ಬಿಟ್ಟು ಎಲ್ಲ ಹೋಗೈತಂತ. ಹೌದಾ? ಯಾರದ ಅಂದವ್ರೆ? ಅಪ್ಪ ಎಲ್ಲೋಗೈತಿ? ಅಪ್ಪ ದೇಶಾಂತರ ಹೋಗ್ಯಾನ. ಏನ್ ಮಾಡ್ಬೇಕೀಗ ಅದಕ್ಕೆ? ನಿಮ್ಮ ಅಪ್ಪ ಇದ್ರಷ್ಟ ನಿಮ್ಮ ಮನ್ಯಾಗಿರೋದು? ಹೇಳ. ಈಗಿರಲ್ಲ ನನ್ನ ಮನ್ಯಾಗ ಹಂಗಾರ? ನಾ ಮನುಷ್ಯಾಳಲ್ಲನ, ದನ ನಾನು ಏನ್ ನನಗಿಂತ ಚಲೋ ನೋಡ್ಕೊಂತಿದ್ನ ನಿಮ್ಮಪ್ಪ? ಹಂಗಲ್ಲವ, ಅಪ್ಪ ಎಲ್ಲೋಗೈತಿ? ನಿಮ್ಮಪ್ಪ ದುಡಿಬೇಕು ಅಂತ ಛಲ ತೊಟ್ಟು ದೇಶೋದ್ಧಾರ ಮಾಡಕ್ ಹೋಗ್ಯಾನ. ಈಗ ನೋಡ್ ಮಗಳೇ, ನಾನೇ ನಿನಗಪ್ಪ ಅವ್ವ ಎಲ್ಲ. ಏನು ಆರಾಮಾಗಿರ್ಬೇಕು, ಏನು ಖುಷಿಯಿಂದ ಇರ್ಬೇಕು. ಯಾರ ನಿಮ್ಮಪ್ಪ ಎಲ್ಲೋಗ್ಯಾನಂದ್ರೆ ಅವನ್ನ ಕೇಳೋಗ್ರಿ ಅನ್ನ. ಯಾರ ಅನ್ಲಿ ನಿಮಗೇನು ತ್ರಾಸ ಆತು ಅಂತ ಕೇಳ. ನಮ್ಮಪ್ಪ ಮನೆಯಾಗಿಲ್ಲ ಅಂತೇಳಿ ನಮ್ಮವ್ವ ಬೇಜಾರು ಮಾಡ್ಕೋಬೇಕು, ನಾ ಚಿಂತೆ ಮಾಡ್ಬೇಕು. ನಮಗೆ ಯಾರಿಗೂ ಬೇಜಾರಿಲ್ಲ, ಚಿಂತಿಲ್ಲ. ನಿಮಗೇನು ತ್ರಾಸ ಆತು ಅಂತ ಕೇಳ ಮಕ್ಕ ಕೊಡ್ದಂಗ. ಏನು ಹೋಗ್ರಂಗಾರ ನಮ್ಮಪ್ಪ ಎಲ್ಲೋಗ್ಯಾನ ಏನೋ ಹುಡ್ಕೊಂಡು ಬಂದು ನಮ್ಮ ಮುಂದೆ ನಿಲ್ಲಿಸ್ರಿ, ಹುಡ್ಕೊಂಬರೋಗ್ರಿ ಅಂತ ಹೇಳಿ. ಅವಾಗ ಬಾಯಿ ಮುಚ್ಕೊಂಡು ನಿಂದಿರ್ತಾರ. ಆತು. ಆಮೇಲೆ ನಾನೀಗ ನಮ್ಮ ಕೋಳಿ ಪಾರಮ್ ಐತಲ್ಲ, ಅಲ್ಲೇ ಇವತ್ತು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಮಾಡೀನಿ. ಅಜ್ಜನೂ ಬರ್ತೈತಿ. ಏನು ಅದಕ್ಕೆ ನಾನು ಸಂಜೆಗೆ ನೀ ಸಾಲಿಂದ ಬರ್ತೀಯಲ್ಲ ಮಗಳೇ, ಅವಾಗ ಮನೆಯಾಗಿರಲ್ಲ. ಚಾವಿನ ನಾನು ಇದ್ರದ್ದು ಇದು ಗಿರ್ಜಾ ಚಿಕ್ಕಮ್ಮನ ಕಡೆ ಕೊಟ್ಟೋಗಿರ್ತೇನೆ, ಇದು ಗಿರ್ಜಾ ದೊಡ್ಡವನ ಕಡೆ ಕೊಟ್ಟೋಗಿರ್ತೇನೆ. ನೀನೇನು ಮಾಡು, ಅಲ್ಲಿ ಹೋಗಿ ಚಾವಿ ಇಸ್ಕೊಂಡು ಏನು ಬಂದು ಅಡುಗೆ ಎಲ್ಲ ಮಾಡಿಟ್ಟಿರ್ತೇನೆ. ನಾ ಬೆಳಗ್ಗೆ ನೀ ಬಂದು ಹೊಟ್ಟೆ ತುಂಬ ಊಟ ಮಾಡಿ ಮತ್ತೆ ಚಾವಿ ಹಾಕಿ ಅವ್ರ ಕೈಯಾಗ ಕೊಟ್ಟು ಎಲ್ಲೂ ಹೋಗ್ಬಾರ್ದ. ಅಂಗಳದಾಗ ಆಟಾಡು, ಇಲ್ಲ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊತ ಕುಂದ್ರಾವ, ಎಲ್ಲೂ ಹೋಗ್ಬಾರ್ದು. ಅಕಸ್ಮಾತ್ ಏನಾರ ದೊಡ್ಡವ ಊಟ ಮಾಡು ಅಂತಂದ್ರೆ ಅಲ್ಲೇ ಊಟ ಮಾಡು, ಇಲ್ಲಾಂದ್ರೆ ಇಲ್ಲಿ ಬಂದು ಊಟ ಮಾಡು. ಒಟ್ಟು ಊಟ ಮಾಡು, ಹೊಟ್ಟೆಸ್ಕೊಂಡು ಆಟ ಆಡಬೇಡ. ನಾನು ಚಾವಿ ತಗೊಂಡು ಅಲ್ಲಿ ದೊಡ್ಡವ ಉಣ್ಣಂತೈತಿ ನಂಗೆ. ದಿನಾನು ಊಟ ಮಾಡಿ ಅಲ್ಲೇ ಪಾಪು ಜೊತೆಗೆ ಆಟ ಆಡ್ತೀನಿ. ಹಂಗೆ ಮಾಡು. ಅವ ತಮ್ಮನ ಕರ್ಕೊಂಡು ಹೋಗಿ. ತಮ್ಮನ ಕರ್ಕೊಂಡೆ ಹೋಗ್ಬೇಕಲ್ಲವ. ಏನು ಮಾಡಲಿ, ಹೇಳ್ಬಿಟ್ಟು ಹೋಗ್ಲಿ ಹೇಳ. ಅಜ್ಜಿ ನಂಗೆ ಫೋನ್ ಮಾಡಿ ಬಾ, ನಮ್ಮನೆಗೆ ಈ ಮುಂದಿನ ವರ್ಷ ಸಾಲಿಗೆ ಹಚ್ತೀನಿ, ಓದಿಸ್ತೀನಿ ಅಂತ ಐತಿ. ಪ್ರಭಾವತಿ, ಹಾಪ ಏನ್ ಮಾಡತ್ತೀವ? ಏನಿಲ್ಲ ನೋಡಪ್ಪ, ನಿಂತಿದ್ದೆ. ಅದು ಅಪ್ಪ ಕೋಳಿ ಫಾರಮ್ಮಿಗೆ ಇವತ್ತು ನಂಗೆ ಬರೋಕ್ಕಾಗಲ್ಲಪ್ಪ, ನಾಳೆ ಬರ್ತೀನಿ. ಇರ್ಲಿ ಬಿಡವ, ನಿಮ್ಮ ಮನೆ ಕೆಲಸ ಮಾಡ್ಕೋ. ಏನು ನಾ ಹೋಗ್ತೇನಂತ. ನಾನು ಅದ ನಿನಗೆ ಭೇಟಿಯಾಗಿ ಹೊಂಟನ್ ತಗೋ. ನಾನು ನೀ ಏನು ಚಿಂತೆ ಮಾಡ್ಬೇಡ. ಸಂಜೆಗೆ ಬಂದು ನಾ ಮತ್ತೆ ನಿಂಗೆ ಭೇಟಿಯಾಗಿ ಊರಿಗೆ ಹೋಗ್ತೇನೆ ಅಂತೇಳಿ ಹೇಳಾಕಂತ ಬಂದೆ. ಇಲ್ಲೇ ನಿಂತಿದ್ದೆಲ್ಲ, ಚಲೋ ಆಯ್ತು. ನಾ ಹಂಗಾರೆ ಹೋಗಿ ಬರ್ಲಿ ಅವ. ಅಲ್ಲಪ್ಪ, ನಾಷ್ಟ ಮಾಡ್ಕೊಂಬಂದೆ. ಇಲ್ಲ ಚಾ ಒಂದಿಟ್ಟು ಕುಂದ್ರಪ್ಪ, ಏನಾರು ಒಂದು ಮಾಡ್ಕೊಡ್ತೇನೆ. ಏನು ಬೇಡವಾ, ತಲೆ ಕೆಡ್ಸ್ಕೊಬೇಡ. ಓ, ನೀ ಅಂದ್ಮೇಲೆ ನೆನಪಾತ್ ನೋಡ್ ನಂಗೆ. ಇದು ಏನದು, ನಿಮ್ಮವ್ವ ಹೇಳಿದ್ಲು ಸುಟಿ ಈಗ ಎಕ್ಸಾಮ್ ಮುಗಿದಿದ್ರ ಮನಿಗೆ ಬಾ ಅನ್ನ ಅಂತಂದ್ಲು. ಅಪ್ಪ ಬೇಡ, ನನ್ನ ಮಗಳು ಇಲ್ಲೇ ಇರ್ತಾಳೆ ಬಿಡಪ್ಪ. ಹಂಗಲ್ವಾ,
ಈಗ ಆಕಿನೂ ಹಡ್ಯಾಕ್ ಹೋಗ್ತಾಳ, ಆಕೇನ್ ಇರೋದಿಲ್ಲ ಮನ್ಯಾಗ. ನಿಮ್ಮ ಅವ್ವನ್ ಜೋಡಿನೂ ಈಗ ಇರ್ತಾಳ, ಚಂದಾಗ ಆಟ ಆಡ್ಕೊಂತ ಮಾಡ್ಕೊಂತ ಉಣ್ಕೊಂತ ತಿನ್ಕೊಂತ. ನನ್ ಗೊತ್ತು ನೀ ಯಾಕೆ ಬೇಡ ಅನ್ನಕತ್ತಿ ಅಂತೇಳಿ ಆಕಿ ಡೆಲಿವರಿಗೆ ಹೋಗಿ 6 ತಿಂಗಳು ಬಿಟ್ಟು ಬರ್ತಾಳ. ತಗೋ ನಿನ್ ಮಗಳು ಒಂದ್ 2 ತಿಂಗಳು ಸೂಟಿ ಮುಗಿಯೋ ಮಟ್ಟ ಆರಾಮಾಗಿ ಅಲ್ಲಿ ಇರ್ಲಿ. ಆಕಿನೂ ನೋಡ್ಕೊಳ್ಳೋರು ಯಾರಪ್ಪ ಅನ್ನೋ ಚಿಂತಿರಲ್ಲ, ಏನಿಲ್ಲ, ಆರಾಮಾಗಿ ಇರ್ತಾಳ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಆಕಿ ಹಂಗ ಒಂದ್ ಸ್ವಲ್ಪ ಏನ್ ಮಾಡ್ತೀಯಳ, ಆಕಿ ಹಂಗದಾಳ ಅಂತಂದೇಳಿ ತವ್ರ ಮನಿ ಸಂಬಂಧನ ಹರ್ಕೊಳಕತ್ತೇನ ಹೇಳಂಗಾರ ನೋಡೋಣ. ಆಗಲ್ಲ, ಅದಕ್ಕ ನಾ ಹೇಳ್ತೇನಲ್ಲ. ಹ್ಞೂ ಆತಪ್ಪ, ಹಂಗಾರ ಸರಿ. ಎಕ್ಸಾಮ್ ಮುಗಿದ್ವ ನವಿ? ಇನ್ನೂ 2 ಅದಾವು, ಮುಗಿಸಿದ್ಮೇಲೆ ಹೊಕ್ಯಾ ಅಮ್ಮನ ಮನೆಗೆ ಸುಟಿಗೆ? ಅಕ್ಕಿರೋದಿಲ್ಲ ಅಂದ್ರೆ ಹೊಕ್ಕೇನಿ. ಅವ್ರಿದ್ರು ಬರೇ ಬೈತಾರ, ಅಡ್ಗೆ ಮನೆಗೆ ಉಣ್ಣಕ್ಕೆ ಹೋದ್ರು ಬೈತಾರ, ಕುಂತ್ರು ಬೈತಾರ, ನಿಂತ್ರು ಬೈತಾರ. ಅವರಿದ್ರು ಅಲ್ಲೇ ಹೋಗಾಕ. ಅವ್ರಿರಲ್ಲ, ಡೆಲಿವರಿಗೆ ಹೋಗಾರ ಏನು? ನೀನು ಮತ್ತೆ ಅಮ್ಮ ಅಷ್ಟೆ. ಅಜ್ಜ ಮಾವು ಇರ್ತತಿ, ಮಾವು ನಿಂಗೆ ಏನು ಬೇಕು ಎಲ್ಲ ತಿನ್ನಕ್ಕೆ ತೊಗೊಂಬರ್ತತಿ. ಇರ್ತೀಯಾ? ಹಾಂ ಇರ್ತೇನೆ ಅಪ್ಪ. ಒಂದು 2 ದಿನ ಬಿಟ್ಟು ಕರ್ಕೊಂಡು ಹೋಗುವಂತ್ರಿ ಹಂಗಾರ, ಈಗೇನು ಬೇಡಪ್ಪ. ಆಯ್ತು ತೋರ್ವ, ಹಂಗಾರ ನೀನು ನಿನ್ ಕೆಲಸ ನೀ ಮಾಡ್ಕೊ, ನಾ ಬರ್ತೇನೆ. ಹೋಗ್ಬರೋಗುವ ಹೊತ್ತಕ್ಕೆ ಸಾಲಿಗೆ. ಹ್ಞೂ, ಇವತ್ತೊಂಚೂರು ಕೆಲಸದವು ಎಲ್ಲ ಮುಗಿಸ್ಕೋಬೇಕು. ಮುಗಿಸ್ಕೊಂಡು ಅದಕ್ಕೆಮ್ಮ ಬರ್ಬೇಕು ಮೇಡಮ್ ಮಾರೆ. ಯಶಸ್ವಿಯಾಗಿ ನಮ್ಮ ಮನೆ ಹಾಳು ಮಾಡಿರಿ. ಮತ್ತೇನಾರ ಬಾಕಿ ಉಳಿದಿತ್ತಾ? ಓ, ನಿಮ್ಮ ಅಣ್ಣ ಹೊಳ್ಳಿ ಬಂದಿದ್ದಾನೆ ಅಂತ ಏನಾರ ನೋಡ್ಗಿಡಕ್ಕೆ ಬಂದಿಯಾ? ಇಲ್ಲವಾ, ಮನೆಯೆಲ್ಲ ಹುಡುಕು. ನಿಮ್ಮ ಅಣ್ಣ ಎಲ್ಲಾರ ಕಂಡ್ರೆ ಕರ್ಕೊಂಡೇ ಹೋಗ್ಬಿಡು. ಅತಿಯಮ್ಮ ಹಿಂಗೆ ಮಾತಾಡಬೇಡ್ರಿ. ನಾನೇನು ಹೋಗಂದಿಲ್ಲ ಅತಿಯಮ್ಮ. ನಾನು ಯಾಕೆ ಹೋಗನ್ಲಿ ಹೇಳ್ರಿ? ಮಾತಾಡತ್ತಿದ್ನ ಬ್ಯಾಡ್ ಬಿಡೋಣ, ಯಾಕೆ ಅತಿಯಮ್ಮ ಬೈತಾಳ ಅಂದೆ. ಆದರೂ ಬೆಳಗ್ಗೆ ಹೋಗ್ತಾನೆ ತಾನೇ ಕುಣಿದು ಹೋಗ್ಯಾನ. ಗೊತ್ತನ ನೋಡಿದ್ರೆ ಎಲ್ಲ ತಪ್ಪು ನನ್ನ ಮೇಲೆ ಬಂದತ್ತೀಗ. ಅದು ಬಡ್ಡಿ ಕಟ್ಟಬೇಕು. 2.5 ಲಕ್ಷ ರೂಪಾಯಿ ಮ್ಯಾಲೆ ತೊಗೊಂಡ ನನ್ನ ಅಣ್ಣ. ಈಗ ಅದ್ರದ್ದು ರೊಕ್ಕ ನನ್ನ ಕಡೆ 1 ರೂಪಾಯಿ ಇಲ್ಲ. ನೀವು ಕೊಡ್ತೇನೆ ಅಂದಿದ್ರಿ, ಒಂದು 10-12 ಸಾವಿರ ರೂಪಾಯಿ ಕೊಡ್ತೇನೆ ನನ್ನ ಕಡೆ, ಈಗ ಅಷ್ಟೈತಿ ಅಂದಿದ್ರಿ. ಬೆಳಗ್ಗೆ ನಾನು ಹೋಗ್ಬಿಟ್ಟೆ, ಅವನು ಹೋಗ್ಬಿಟ್ಟ. ಇಸ್ಕೊಳಕ್ಕೆ ಆಗಲಿಲ್ಲ. ಅದಕ್ಕೆ ಚೂರು ಕೊಡ್ರಿ ಅತಿಯಮ್ಮ. 10-12 ಸಾವಿರ, ಒಂದು 15 ಕೊಡ್ಲಲ್ಲ, ಮತ್ತೆ ಯಾಕೆ 10-12? ಹಾಂ 15 ಕೊಡ್ರಿ ಅತಿಗೆ, ನಡೀತೈತೆ. 15 ಕೊಡ್ರಿ. ಹಾಂ, ಮಕ ನೋಡಿ ನಿಂದು ಹೆಂಗೈತಿ? 10-15 ಅಲ್ಲ, 1000 ಅಲ್ಲ, 1 ರೂಪಾಯಿನೂ ಕೊಡಲ್ಲ ನಿನಗೆ. ಏನ ಮತ್ತೆ ಕೊಡ್ತಾರಂತ ಏನಾರು ತಿಳಿದುಕೊಂಡು ನೀನು ನಾಚಿಕೆ ಆಗ್ಬೇಕು ನಿನ್ನ ಜಲ್ಮಕ್ಕೆ. ರೂಪಾಯಿ ಕೊಡ್ತೇನೆ ಅಂತ ಏನಾರು ತಿಳಿದುಕೊಂಡು ಮತ್ತೆ ಹಿಂದಾಗಡೆ 1 ರೂಪಾಯಿ ಕೊಡಲ್ಲ. ನಾಚಿಕೆ ಗಿಟ್ಟಕ್ಕೆ ಮಾಡೋದೆಲ್ಲ ಮಾಡಿ ನಿಮ್ಮ ಅಣ್ಣನ ಮನೆ ಬಿಟ್ಟು ಓಡಿಸಿ ರೊಕ್ಕ ಕೇಳಕ್ಕೆ ಬಂದಿಯೇನು? ಎಷ್ಟು ಸೊಕ್ಕಿರ್ಬೇಕು ನಿನಗೆ? ಹಾಂ, ಅಲ್ಲೇ ಹೋಗ್ಯಾನಲ್ಲ ಊರು ಬಿಟ್ಟೆ, ಹೋಗಿ ಅವ್ನ ಕಡೆ ಅವನ ಕಡೆ ಇಸ್ಕೋಗ. ಅಲ್ಲ ಹಂಗಾರಿಗೆ ನೀವು ಕೊಡಲ್ಲ? ಅರ್ಕತೆ ಏನು ಬಿದ್ದಿಲ್ಲ, ಒಳ್ಳೇದಾತ್. ನಾನು ನಿನಗೆ ಅವಾಗ ಕೊಡ್ಲಾರ್ದು ಕೊಟ್ಟಿಗಿಟ್ಟಿದ್ರೆ, ಅಯ್ಯೋ ದೇವ್ರೆ. 1 ರೂಪಾಯಿನೂ ಕೊಡಲ್ಲ, 1 ರೂಪಾಯಿನೂ ಕೊಡಲ್ಲ. ನಾನು ಸುಮ್ಮನಿರಲ್ಲ, ಮಂದಿ ಕೂಡಿಸ್ತೇನೆ. ಕೂಡ್ಸೋಗಿ ನನ್ನ ಮನೆ ಬೇಕಲ್ಲ, ನಿಂದ್ರಬೇಡ ನೀನು. ಹೊರಡಿ ಅಲ್ಲೇ ಮಂದಿನಾರ ಕುಡ್ಸ್ಕೊ ಮತ್ತೊಂದಾರ ಮಾಡ್ಕೊ. ನನಗೆ ಬೇಕಾದಷ್ಟು ಕೆಲಸ ಅದಾವು. ನಮ್ಮ ಅಪ್ಪ ಈಗ ಇಲ್ಲೇ ಇದ್ದ, ಬಂದಿದ್ದೆ ಅಂದ್ರೆ ಚಲೋ ಇತ್ತು. ನೀನು ನಮ್ಮ ಅಪ್ಪ ಹೊರಗೆ ಹೋದ್ಮೇಲೆ ಬಂದಿ ನೀನು, ಬಾಳೆ ಬಚ್ಚೆ ನಿಂದ. ಏನು ಬೂಟ್ಲೆ ಹೊಡೆಯೋದಕ್ಕಿಂತ ಮುಂಚೆ, ನನ್ನ ಕೈ ಸಿಕ್ಕಿ ತೊಗೊಂಡು ಹೊಡೆಯೋದಕ್ಕಿಂತ ಮುಂಚೆ ಹೊರನಡಿ. ನಡಿ ಹೊರಗೆ ನಡಿ. ನನ್ನ ಮನೆ ಇದು, ನಾಯಿಗಳೆಲ್ಲ ಒಳಗೆ ಬರಾಕ ಇದೇನು ಬರಾಕನ್ನೆಲ್ಲ. ಬಾಗಲಾಗು ನಿಂದ್ರಬೇಡ. ಮತ್ತೆ ಬಂದಾಳಿಲ್ಲ ರೊಕ್ಕ ಕೇಳಕ್ಕೆ. ಹೋಗಿ ಅಲ್ಲೇ ಅವನ ಹತ್ರ ಕೇಳೋ. ಬೆಂಗಳೂರಿಗೆ ಅಣ್ಣನ ಓಡಿಸಿ ಕಳಿಸಿಲ್ಲ, ರೊಕ್ಕ ಕೇಳಕ್ಕೆ ಬಂದಾಳ ನಾಚಿಗೆಟ್ಟಕ್ಕೆ. ರೊಟ್ಟಿ ಭಾಳ ಬಡ್ದಿಯಲ್ಲ, ವೇಸ್ಟ್ ಆಗಲ್ಲ. ನನಗಷ್ಟ ಮಾಡ್ಕೊಂಡಿಲ್ರಿ, ಒಂದು 4 ರೊಟ್ಟಿ ಪ್ರಭಾವತಿಗೂ ಸೇರೆ ಮಾಡೇನಿ. ಅಲ್ಲ ಈಗ ಏನು ಮಾಡೋದಂತ ಹೋಗೇ ಬಿಟ್ನಲ್ಲ ಗಣಮಗ. ಹೋಗ್ಲಿ ಬಿಡ ಮರ, ಆತಾಗ ನೆಮ್ಮದಿಯಾಗಿರ್ತಾಳ ಆತಾಗ. ಅದು ಕರೆ ಅನ್ರಿ. ಅಂತಂಗ ರೀ, ದನ ಆರಾಮಾದ್ಲ? ಏನು ಆರಾಮಕ್ಕವ, ಏನಲ್ಲಪ್ಪ ಆತಾಗ. ನಿನಗೆ ಹೇಳಿಲ್ಲ ನಾನು ಈ ಟೆನ್ಷನ್ ಒಳಗೆ, ನಿನಗೆ ಇದೊಂದು ಹೇಳಲಿಲ್ಲ ನಾನು. ನಿಜ ಹೇಳ್ಬೇಕು ಅಂದರೆ ಇನ್ನೊಂದು ಕರ ತೀರ್ಕೊಂತ ನನಗಂತರೂ ಸಾಕಾಗೋಗ್ಬಿಟ್ಟೈತಿ. ಏನು ಮಾಡ್ಬೇಕಂತೇಳಿ ತಿಳಿಲಾರ್ದಂಗೆ ಆಗ್ಬಿಟ್ಟತ್ ನೋಡು. ಅಯ್ಯೋ ದೇವ್ರೆ, ಏನ್ರಿ ಇನ್ನೂ ಒಂದು ಸತ್ತ? ಅಲ್ಲ ನಮ್ಮ ಹಣೆ ಬರಕ್ಕೆ ಏನ್ರಿಪ್ಪ ಆತಾಗ? 4 ಸತ್ವಲ್ರಿ. ಅಯ್ಯೋ ದೇವ್ರೆ, ನೆನಪಾದ್ರೆ ಹೊಟ್ಟೆ ಸಂಕಟಕತ್ತಲ್ರಿ. ಹಿಂಗಾದ್ರೆ ಹೆಂಗಂತ ನೆನಪಾದ್ರೆ ಹೊಟ್ಟೆ ಸಂಕಟಕತ್ತಪ್ಪ. ಏನು ನಮ್ಮ ಹಣೆ ಬಾರ್ ಸರಿ ಇಲ್ಲೋ ಏನೋ ಒಂದು ಗೊತ್ತಾಗಲ್ತಲ್ರಿ ಆತಾಗ. ಈಗ ಏನು ಮಾಡೋದು ಅಂತ? ನನಗೂ ಅದ ತಿಳಿವಲ್ತು. ಹೋಗ್ಲಿ ಬಿಡು, ಏನು ಮಾಡೋಕ್ಕಾಕತಿ ನೋಡೋಣ. ಹೆಂಗೋ ಒಟ್ಟು ಏನು ನೋಡೋಣ. ಹೆದರ್ಕೋಬೇಡ, ಎಲ್ಲ ದೇವ್ರದಾನ, ದೇವ್ರಿಚ್ಚಿ. ಏನು ದೇವ್ರಿಚ್ಚೇನ ರೀ? ಮಠಕ್ಕರ ಹೋಗಿ ಅಜ್ಜಿಗೊಂದು ಹಣ್ಕಾಯಿ ಮಾಡಿಸಿ ಬೇಡ್ಕೊಂಡಾರ ಬರೋಣ. ಏನಂತೀರಿ? ನಾಳೆ ಬಿಡೋದು ಬಿಟ್ಟು ಹೋಗಿ ಬರೋಣ್ರಿ. ನೀ ಹೇಳೋದು ಬರಬರಿನೇ. ನಾಳೆ ಬಿಡೋದು ಬಿಟ್ಟು ನಾಳೆ ಮಠಕ್ಕೆ ಹೋಗಿ ಬರೋದು ಒಳ್ಳೇದಂತೆ ನಾನು. ಯಾಕೋ ಇಲ್ಲ, ನಾಳೆ ಹೋಗೇ ಬಂದ್ಬಿಡೋಣ. ಹ್ಞೂನ್ರಿಪ್ಪ, ನಾಳೆ ಹೋಗೇ ಬರೋಣ. ಆಯಿತು, ಈಗ ಹೆದರ್ಕೋಬೇಡ, ಅದ್ರ ಸಲುವಾಗಿ ಇದು ಮಾಡ್ಕೋಬೇಡ. ಏನು ಏನು ಮಾಡೋಕ್ಕಾಕತಿ? ಎಲ್ಲ ನಮ್ಮ ಹಣೆ ಬಾರ. ಕೈಗೆ ಎಷ್ಟು ಸಿಗ್ಬೇಕು, ನಮ್ಗೆ ಎಷ್ಟು ದಕ್ಕಬೇಕು ಅಷ್ಟು ದಕ್ಕತೈತಿ. ಹೆಚ್ಚಿಂದು ಮತ್ತು ಹಿಂಗೆ ಆಗದೆ ಏನು ಮಾಡೋಕ್ಕಾಕತಿ ಹೇಳು? ಆಮೇಲೆ ಒಂಚೂರು ಪ್ರಭಾವತಿ ಜೊತೆಗೆ ಒಂಚೂರು ಮಾತಾಡ್ಕೊತೀರ. ಮತ್ತು ಗಾಂಡಿಂಗ್ ಹೋಗಿ ಹಾಕಿ ಒಂಥರ ಬೇಜಾರಾಕಿರ್ತೈತಿ. ಅದಕ್ಕೆ ಏನು ಆದಷ್ಟು ಒಂದು ಸ್ವಲ್ಪ ಮಾತಾಡ್ಕೊತೀರ. ಧೈರ್ಯ ಹೇಳು, ನಾವು ಅದೇವಿ ಅಂತೇಳಿ. ಏನು ಆಯ್ತು ರೀ, ಹೇಳ್ತೀನಿ. ಒಂದು ಕ್ಷಣ ನನಗೂ ನಿಜ ಹೇಳ್ತೀನಿ. ಹಿಂಗೆ ಅನ್ಕೊಂಡ್ಲಲ್ಲ ಗಿರ್ಜಿ ಅಂತ ಬೇಜಾರಾಗಬೇಡ್ರಿ. ಅವ ಹೋಗಿದ್ದ ಒಳ್ಳೇದಾತ, ಹಾಳಾಗಿತ್ತಾಗ. ಅವ ಇದ್ದಾಗಾರ ಯಾರಿಗೇನು ನೆಮ್ಮದಿ ಕೊಟ್ಟಿರ್ತೀವಿ ಅಷ್ಟಾಗೈತೆ. ಹೌದಿಲ್ಲ? ಹೋಲ್ಬಿಡ್ರಿ,
ಯಾವುದು ಚಿಂತೆ ಇಲ್ಲಂಗತ್ತಾಗ ಆರಾಮಾಗಿರ್ಬೋದು ಪಾಪ. ಅದು ಪಾಡಿಗದಲ್ಲ, ಅವು ಇದ್ದೂ ಈಕಿನೇ ದುಡಿಯೋದಾಗಿತ್ತ, ಈಗ ಅವಿಲ್ಲ, ಈಗೂ ಈಕಿನೇ ದುಡಿಬೇಕಷ್ಟೇ. ಹೌದಿಲ್ಲ? ಗಂಡ ಅಂತ ಹೇಳಕ್ಕೆ ಹೆಸರಿಗೆ ಇರ್ತಿದ್ದ ಅಷ್ಟೇ, ಆದರೆ ಏನು ಮಾಡ್ಬೇಕು? ಆತ ಮತ್ತು ನೀ ಪ್ರಭಾವತಿ ಮುಂದೆ ಹಿಂಗೆ ಅನ್ಬೇಡ, ನನಗೆ ಅದು ಚಲೋ ಅನ್ನಿಸ್ತು ಅಂತೇಳಿ. ಮತ್ತು ಎಷ್ಟೇ ಆದರೂ ಒಂಥರ ಬೇಜಾರಾಗೋದು ಸಹಜ. ಅದಕ್ಕೆ ಏನು ಈ ಟೈಮ್ನಾಗೂ ಗಿರ್ಜಕ್ಕ ಹಿಂಗೆ ಚಲೋ ಅನ್ನಿಸ್ತು ಅಂದ್ಬಿಟ್ಲಲ್ಲ ಅಂತೇಳಿ ಮತ್ತೆ ಅದಕ್ಕೂ ಬೇಜಾರಾಗಿದ್ದಾಳೆ. ಯಾಕೆ ಬೇಕು? ಹೌದಿಲ್ಲ? ಕೋಲ್ಕೊಟ್ಟು ಹೊಡ್ತ ತಿನ್ನೋದು ಅನ್ನಕ್ಕೋಬೇಡ. ಇಲ್ರಿ, ನಾನು ಯಾಕನ್ಲಿ, ಏನ ನಿಮ್ಮ ಮುಂದೆ ಅಂತ ಹೇಳಿದ್ದಷ್ಟೇ. ಆಯ್ತು, ಹೋಗಿ ಏನು ಮಾಡಕತ್ತಾರ ಏನೋ ನೋಡು. ಪಾಪ ರೊಟ್ಟಿ ಕೊಟ್ಟು ಒಂಚೂರು ಮಾತಾಡ್ಸ್ಯಾರ, ಬರೋ ಹೋಗು. ನಾನು ಒಂಚೂರು ಕುಂದಿರ್ತೀನಿ. ಆಯ್ತು.